ಸಿಲಿಕಾನ್ ಸಿಟಿಯಲ್ಲಿ ಲೇಡೀಸ್ ಪಿಜಿಗಳು ಸೇಫ್ ಅಲ್ವಾ ಅನ್ನೋ ಸಂಶಯ ಪದೇ ಪದೇ ಉಂಟಾಗ್ತಿದೆ. ಒಂದು ಪಿಜಿ ಅನಾಹುತ ಮರೆಯುವ ಮುನ್ನ ಮತ್ತೊಂದು ಪಿಜಿಯಲ್ಲಿ ಅವಾಂತರ ಸೃಷ್ಟಿಯಾಗ್ತಿದ್ದು ಪೊಲೀಸರ ನಿದ್ದೆ ಕೆಡಿಸಿದೆ. ನಡುರಾತ್ರಿ ಪಿಜಿಗೆ ನುಗ್ಗಿದ ಪುಂಡನೊಬ್ಬ ಕಾಮಚೇಷ್ಟೆ ಎಸಗಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ತಡರಾತ್ರಿ ಲೇಡೀಸ್ ಪಿಜಿಗೆ ನುಗ್ಗಿದ್ದ ಕಾಮಕ್ರಿಮಿ ಲಾಕ್. ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಕೀಚಕ ಅಂದರ್. ಆಗಸ್ಟ್ 26ರ ನಡುರಾತ್ರಿ ಬಿಟಿಎಂ ಲೇಔಟ್ ಲೇಡೀಸ್ ಪಿಜಿಗೆ ನುಗ್ಗಿದ್ದ ಕಾಮುಕನೊಬ್ಬ ಯುವತಿಗೆ ಕಿರುಕುಳ ನೀಡಿ ಪರಾರಿಯಾಗಿದ್ದ. ಈ ಬಗ್ಗೆ ಎಸ್ಜಿ ಪಾಳ್ಯ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿಗೆ ಬಲೆ ಬೀಸಿದ್ದರು. ಇದೀಗ ಯುವತಿಗೆ ಕಿರುಕುಳ ನೀಡಿ ಎಸ್ಕೇಪ್ ಆಗಿದ್ದ ಆಂಧ್ರದ ಮದನಪಲ್ಲಿ ಮೂಲದ ನರೇಶ್ ಪಟ್ಯಂ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ನರೇಶ್ ಬೈಕ್ ಟ್ಯಾಕ್ಸಿ ಚಾಲಕ ಮತ್ತು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದು ಆಗಾಗ ಕಳ್ಳತನಕ್ಕೂ ಕೈ ಹಾಕುತ್ತಿದ್ದನಂತೆ. ಕಳೆದ ಭಾನುವಾರ ರಾತ್ರಿ ಲೇಡೀಸ್ ಪಿಜಿಗೆ ನುಗ್ಗಿದವ ಕಳ್ಳತನಕ್ಕೆ ಮುಂದಾಗಿದ್ದ. ಈ ವೇಳೆ ಮಲಗಿದ್ದ ಯುವತಿಗೆ ಕಿರುಕುಳ ನೀಡಿ ಚಾಕು ತೋರಿಸಿ ಬೆದರಿಸಿದ್ದಾನೆ. ನಂತರ 2500 ರೂಪಾಯಿಗಳನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಕೀಚಕನ ಈ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪೊಲೀಸರು ದೃಶ್ಯಾವಳಿ ಆಧರಿಸಿ ಆರೋಪಿ ನರೇಶ್ನನ್ನ ಬಂಧಿಸಿದ್ದಾರೆ. ಆ ಪಿಜಿದು ಗೇಟ್ ಮತ್ತೆ ಒಂದು ರೂಮ್ದು ಬಾಗಿಲು ಓಪನ್ ಇದ್ದಾಗ ಒಬ್ಬ ಯಾರೋ ಒಳಗಡೆ ಹೋಗಿ ಒಂದು ಯುವತಿ ಜೊತೆಲಿ ಅಸಭ್ಯವಾಗಿ ವರ್ತಿಸಿ ಅವ್ರ ಹತ್ರ ಇರೋದು ದುಡ್ಡು ಕಿತ್ಕೊಂಡು ಬಂದ್ರು ಅನ್ಕೊಂಡು ಮಾರನೇ ದಿನ ಪ್ರಕರಣ ದಾಖಲಾಗಿರುತ್ತೆ ಸ್ಟೇಷನ್ದಲ್ಲಿ. ಆ ಪ್ರಕರಣ ದಾಖಲಿಸ್ಕೊಂಡು ಅವರು ಟೀಮ್ಗಳು ಮಾಡಿ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಕ್ಯಾಮ್ರಾದಲ್ಲಿ ಒಬ್ಬ ಒಳಗಡೆ ಹೋಗಿ ಹೊರಗಡೆ ಬರೋದು. ಆ ವಿಡಿಯೋ ಆಧಾರದ ಮೇಲೆ ನಾವು ಒಬ್ಬನ್ನ ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ. ಅವರು ಕನ್ಫೆಸ್ ಮಾಡಿದ್ದಾರೆ ಒಳಗಡೆ ಹೋಗಿ ಯುವತಿ ಜೊತೆಲಿ ಅಸಭ್ಯವಾಗಿ ವರ್ತಿಸಿ ಅವ್ರಿಗೆ ಹೆದರಿಸಿ ಮತ್ತೆ ದುಡ್ಡು ಕಿತ್ಕೊಂಡಿದ್ರು ಅನ್ಕೊಂಡು. ರಾತ್ರಿಗಳು ಓಡಾಡೋದು, ಈ ಥರ ಪಿಜಿಗಳಲ್ಲಿ ಎಂಟ್ರಿ ಮಾಡೋದು, ಈ ಥರದ್ದೆಲ್ಲ ಘಟನೆಗಳು ನಡೆದಿದೆ. ಆದರೆ ಎಲ್ಲೂ ಪ್ರಕರಣ ದಾಖಲಾಗಿಲ್ಲ. ಒಂದು 4-5 ಕಡೆ ಬೇರೆ ಬೇರೆ ಸ್ಟೇಷನ್ ಲಿಮಿಟ್ಸಲ್ಲಿ ಸಿಟಿದಲ್ಲಿ ಮಾಡಿರೋದ್ ಬಗ್ಗೆ ತಿಳಿದು ಬಂದಿರುತ್ತೆ. ಆರೋಪಿ ನರೇಶ್ ಪತ್ನಿಯೊಂದಿಗೆ ಅವಲಹಳ್ಳಿಯಲ್ಲಿ ವಾಸವಾಗಿದ್ದ. ಈ ಕೃತ್ಯದ ಬಳಿಕ ಎಲೆಕ್ಟ್ರಾನಿಕ್ ಸಿಟಿಯ ಶಿಕಾರಿಪಾಳ್ಯದಲ್ಲಿ ತಲೆಮರೆಸಿಕೊಂಡಿದ್ದ. ಪೊಲೀಸರು ಸರಣಿ ಸಿಸಿಟಿವಿ ಪರಿಶೀಲನೆ ನಡೆಸಿ ಕೊನೆಗೂ ಆತನನ್ನ ಲಾಕ್ ಮಾಡಿದ್ದಾರೆ. ತನಿಖೆ ವೇಳೆ ಆರೋಪಿ ಇದೇ ರೀತಿ 5-6 ಪಿಜಿಗಳಲ್ಲಿ ಕಳ್ಳತನ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಬಾಗಲೂರಿನ ಪಿಜಿಯಲ್ಲೂ ಯುವತಿಯೊಬ್ಬಳಿಗೆ ಈ ಕಾಮುಕ ಕಿರುಕುಳ ನೀಡಿದ್ದನಂತೆ. ಈತನ ಮೇಲೆ ಮದನಪಲ್ಲಿ ಠಾಣೆಯಲ್ಲಿ ಕೂಡ 2 ಕಳ್ಳತನ ಪ್ರಕರಣಗಳು ಇರುವುದು ಗೊತ್ತಾಗಿದೆ. ಸದ್ಯ ಬೀದಿ ಕಾಮಣ್ಣನನ್ನ ಬಂಧಿಸಿದ ಎಸ್ಜಿ ಪಾಳ್ಯ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.